Hello everyone, welcome back to the channel Agile Forum for Physics. So, ನಾವು ಇವತ್ತಿನ ವಿಡಿಯೋದಲ್ಲಿ ಪೈಥನ್ ಇಂಟ್ರೊಡಕ್ಷನ್ ಬಗ್ಗೆ ಕಲಿತೀವಿ. ಸೊ, ಬಿಫೋರ್ ಲರ್ನಿಂಗ್ ಪೈಥನ್, we must clearly understand what is the program, what is the syntax, what is the role of compiler, what is the role of interpreter, what is the role of assembler, right? Many students gonna directly jump into coding, but without these basics programming feels a bit confusing, right? So in this video I'll explain everything clearly from zero level in a simple and a clear way. This video is especially for the beginners. Okay, so if you're a student or a beginner or someone who wants strong fundamentals, this video is for you. So let's start with the most basic question for you guys. So program andre ಏನು? So ಈ ಕ್ವೆಶ್ಚನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಹಾಕಿ, right? Okay, ಈಗ let's start with the basic terms. Okay, so first ಪ್ರೋಗ್ರಾಮ್ ಅಂದ್ರೆ ಏನು? ಇದು ನೋಡಿ, ನಿಮಗೆ ಏನು ಅನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ, ರೈಟ್? ನೆಕ್ಸ್ಟ್, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಏನು? ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಇಟ್ಸ್ ಅ ಟೈಪ್ ಆಫ್ ಲ್ಯಾಂಗ್ವೇಜ್ where it is used to write the programs so that humans can communicate with computers, right? Humans ಡೈರೆಕ್ಟ್ ಆಗಿ ಕಂಪ್ಯೂಟರ್ಸ್ ಜೊತೆ ಕನ್ನಡದಲ್ಲಿ ಇಂಗ್ಲಿಷಲ್ಲಿ ಮಾತಾಡೋಕ್ಕಾಗೋದಿಲ್ಲ. ಸೊ ದರ್ ಇಸ್ ಅ ಪರ್ಟಿಕ್ಯುಲರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ to interact with the computer. Example, C, C++, Java, Python, right? Many programming languages is there to communicate with computers. Programming language andre it's like a bridge between the human and the machines so that they can communicate, ಅಲ್ವಾ? ಈಗ ನೆಕ್ಸ್ಟ್ ಟರ್ಮಿನಾಲಜಿ ಬಂದ್ಬಿಟ್ಟು ಅಲ್ಗಾರಿದಮ್. ಫಾರ್ ಎಕ್ಸಾಂಪಲ್, ಈಗ ಅಡಿಷನ್ ಆಫ್ 2 ನಂಬರ್ಸ್ ಮಾಡ್ತೀವಿ ಅಂತ ಅನ್ಕೊಳ್ಳೋಣ. ಸೊ ನಾವು ಏನು ಥಿಂಕ್ ಮಾಡ್ತೀವಿ? ಅಡಿಷನ್ ಆಫ್ 2 ನಂಬರ್ಸ್ ಅಂದರೆ ನಂಬರ್ಸ್ ತಗೋಬೇಕು, ಮಧ್ಯದಲ್ಲಿ ಆಪರೇಷನ್ ಬಂದ್ಬಿಟ್ಟು ಪ್ಲಸ್ ಆಗಿರಬೇಕು, ಅದಕ್ಕೆ ಆನ್ಸರು ಇಂಟೀಜರ್ ಟೈಪ್ ಆಫ್ ನಂಬರ್, ಐ ಮೀನ್ ಹೋಲ್ ನಂಬರ್ ಆರ್ ಇಂಟೀಜರ್ ಟೈಪ್ ಆಫ್ ನಂಬರಲ್ಲೇ ಬೇಕು ಅಂತ ನಾವು ಒಂದು ಸ್ಟೆಪ್ಸ್ನ ನಾವು ಕ್ರಿಯೇಟ್ ಮಾಡ್ಕೋತೀವಿ ನಮ್ಮ ಮೈಂಡಲ್ಲಿ, ರೈಟ್? ದಟ್ಸ್ ವಾಟ್ ಅಲ್ಗಾರಿದಮ್ ಇಸ್. ಅಲ್ಗಾರಿದಮ್ ಅಂದರೆ ಇಟ್ಸ್ ಅ ಸ್ಟೆಪ್ ಬೈ ಸ್ಟೆಪ್ ಲಾಜಿಕಲ್ ಸೊಲ್ಯೂಷನ್ ಟು ಸಾಲ್ವ್ ಅ ಪ್ರಾಬ್ಲಮ್. ಅಂದರೆ ಅಲ್ಗಾರಿದಮ್ ಅಲ್ಲಿ ಕಾಂಪ್ಲೆಕ್ಸ್ ಪ್ರಾಬ್ಲಮ್ನ ನಾವು ಸಿಂಪ್ಲರ್ ಸ್ಟೆಪ್ಸಲ್ಲಿ ಡಿವೈಡ್ ಮಾಡಿ ಆ ಪ್ರಾಬ್ಲಮ್ ಸಿಂಪ್ಲರ್ ಆಗುತ್ತೆ. ದಟ್ಸ್ ವಾಟ್ ಅಲ್ಗಾರಿದಮ್ ಈಸ್. ಸೊ ಫಾರ್ ಎಕ್ಸಾಂಪಲ್ ನೋಡಿ, 2 ನಂಬರ್ಸ್ನ ನಾವು ಆ್ಯಡ್ ಮಾಡಬೇಕಂದ್ರೆ ನಾವು ಸ್ಟಾರ್ಟ್ ಮಾಡ್ತೀವಿ, 2 ನಂಬರ್ಸ್ನ ರೀಡ್ ಮಾಡ್ತೀವಿ, ಆ್ಯಡ್ ಮಾಡಿ ರಿಸಲ್ಟ್ನ ಡಿಸ್ಪ್ಲೇ ಮಾಡಿ ಲಾಸ್ಟಲ್ಲಿ ಸ್ಟಾಪ್ ಮಾಡ್ತೀವಿ. ದಿಸ್ ಇಸ್ ವಾಟ್ ಅಲ್ಗಾರಿದಮ್ ಇಸ್. ಈಗ ಫ್ಲೋ ಚಾರ್ಟ್ ಹೋಗೋಣ. ಫ್ಲೋ ಚಾರ್ಟ್ ಅಂದ್ರೆ ಏನು? ಡಯಾಗ್ರಮೆಟಿಕಲ್ ರೆಪ್ರೆಸೆಂಟೇಷನ್ ಆಫ್ ಆನ್ ಅಲ್ಗಾರಿದಮ್. ಓಕೆನಾ? ಅಲ್ಗಾರಿದಮ್ ಅಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ಬರ್ದಿರ್ತೀವಿ. ಅಡಿಷನ್ ಅಂದರೆ ಪ್ಲಸ್ ಆಪರೇಷನ್ ಇರಬೇಕು, 2 ನಂಬರ್ಸ್ ಇರಬೇಕು, ಈಸ್ ಈಕ್ವಲ್ ಟು ಇರಬೇಕು, ರಿಸಲ್ಟ್ ಬರಬೇಕು, ಆ ಥರ ಎಲ್ಲ ಬರ್ದಿರ್ತೀವಿ. ಬಟ್ ಅದನ್ನ ಯಾರಾದರೂ ನೋಡಿದಾಗ ಓದೋಕ್ಕಿಂತ ಡಯಾಗ್ರಾಮಲ್ಲಿ ನಾವು ರೆಪ್ರೆಸೆಂಟ್ ಮಾಡಿದ್ರೆ, ಬ್ಲಾಕ್ ಡಯಾಗ್ರಾಮ್ ಆರ್ ಫ್ಲೋ ಚಾರ್ಟ್ ಆ ಥರದ್ರಲ್ಲಿ ನಾವು ರೆಪ್ರೆಸೆಂಟ್ ಮಾಡಿದ್ರೆ ಇಟ್ ವಿಲ್ ಬಿ ಈಸಿಯರ್ ಫಾರ್ ದಮ್ ಟು ಅಂಡರ್ಸ್ಟ್ಯಾಂಡ್, ರೈಟ್? ಸೊ ಯೂಶಲಿ ನಾವು ಏನೇನು ಸಿಂಬಲ್ಸ್ ಯೂಸ್ ಮಾಡ್ತೀವಿ ಫ್ಲೋ ಚಾರ್ಟಲ್ಲಿ ಅಂದರೆ ವೊವೆಲ್, ಪ್ಯಾರಲೆಲ್ಲೋಗ್ರಾಮ್, ರೆಕ್ಟ್ಯಾಂಗಲ್, ಡೈಮಂಡ್, ಈ ಥರ ಕೆಲವು ಸಿಂಬಲ್ಸ್ನ ಯೂಸ್ ಮಾಡ್ತೀವಿ. ಸೊ ಫ್ಲೋ ಚಾರ್ಟ್ ಹೆಲ್ಪ್ಸ್ ದ ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರೋಗ್ರಾಮ್ ಕ್ಲಿಯರ್ಲಿ, ರೈಟ್? ಈಗ ಮೇನ್ ಥಿಂಗಿಗೆ ಹೋಗೋಣ. ಸೋರ್ಸ್ ಕೋಡ್ ಅಂದ್ರೆ ಏನು? ಸೋರ್ಸ್ ಕೋಡ್ ಅಂದರೆ ಅದೊಂದು ಪ್ರೋಗ್ರಾಮು. ಯಾರು ಬರೀತಾರೆ? ಪ್ರೋಗ್ರಾಮರು ಒಂದು ಪ್ರೋಗ್ರಾಮ್ನ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಬರೆಯೋದನ್ನ ಸೋರ್ಸ್ ಕೋಡ್ ಅಂತ ಕರೀತಾರೆ. ಇಲ್ಲಿ ಪ್ರಿಂಟ್ ಆಫ್ ಹೆಲೋ ಅಂತ ಬರೆದಿದ್ದೀವಿ. ಸೊ ಇದು ಹ್ಯೂಮನ್ ರೀಡಬಲ್ ಕೋಡ್ ಅಲ್ವಾ? ನಮಗೆ ಅರ್ಥ ಆಗ್ತಿದೆ. ಹೆಲೋನ ಪ್ರಿಂಟ್ ಮಾಡು ಅಂತ ನಾವು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಿಗೆ ಹೇಳ್ತಾ ಇದ್ದೀವಿ, ಕರೆಕ್ಟ್? ದಟ್ಸ್ ವಾಟ್ ಸೋರ್ಸ್ ಕೋಡ್ ಈಸ್. ಈಗ ಮಷಿನ್ ಕೋಡ್ಗೆ ಹೋಗೋಣ. ಮಷಿನ್ ಕೋಡ್ ಅಂದ್ರೆ ಏನು? ಈಗ ನಾವು ಏನು ಇಂಗ್ಲೀಷಲ್ಲಿ ಕಮ್ಯುನಿಕೇಟ್ ಮಾಡ್ತೀವಿ ಅದು ಮಷೀನಿಗೆ ಅರ್ಥ ಆಗಲ್ಲ. ಸೊ ಮಷಿನ್ ಕೋಡ್ ಅಂದರೆ ಈಸಿಯಾಗಿ ಕಂಪ್ಯೂಟರ್ಗೆ ಒಂದು ಕೋಡ್ ಹೆಂಗೆ ಅರ್ಥ ಆಗಬೇಕು ಅಂದರೆ ಬೈನರಿ ನಂಬರ್ಸ್ನ ಯೂಸ್ ಮಾಡಬೇಕು. ಬೈನರಿ ನಂಬರ್ಸ್ ಅಂದರೆ ಝೀರೋಸು ಒನ್ಸು. ಈ ಬೈನರಿ ನಂಬರ್ಸು ಹ್ಯೂಮನ್ಸಿಗೆ ಅರ್ಥ ಆಗಲ್ಲ. ಸೊ ಸೋರ್ಸ್ ಕೋಡ್ ನಾವು ಏನು ಬರಿತೀವಿ ಅದು ಮಷಿನ್ ಕೋಡಿಗೆ ಕನ್ವರ್ಟ್ ಆದ್ರೇ ಕಂಪ್ಯೂಟರಿಗೆ ಅರ್ಥ ಆಗುತ್ತೆ. ದಟ್ ಈಸ್ ವಾಟ್ ಮಷಿನ್ ಕೋಡ್ ಈಸ್, ರೈಟ್? ಈಗ ಟ್ರಾನ್ಸ್ಲೇಟರ್ ಅಂದರೆ ಏನು? ಟ್ರಾನ್ಸ್ಲೇಟರ್ ಅಂದರೆ ಈಗ ನಾನು ಹೇಳಿದೆ ಮಷಿನ್ ಕೋಡು ಇದ್ರೇನೆ ಕಂಪ್ಯೂಟರ್ಸ್ಗೆ ಒಂದು ಕೋಡ್ ಅರ್ಥ ಆಗುತ್ತೆ. ಸೊ
ಅದಕ್ಕೆ ಸೋರ್ಸ್ ಕೋಡಿಂದ ಮಷಿನ್ ಕೋಡಿಗೆ ಕನ್ವರ್ಟ್ ಆಗಬೇಕು. ಸೊ ಕನ್ವರ್ಟ್ ಆಗೋಕ್ಕೆ ನಾವು ಟ್ರಾನ್ಸ್ಲೇಟರ್ಸ್ನ ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ 3 ಟೈಪ್ಸ್ ಆಫ್ ಟ್ರಾನ್ಸ್ಲೇಟರ್ಸ್ ಇದೆ. ಒನ್ ಬಂದ್ಬಿಟ್ಟು ಅಸೆಂಬ್ಲರ್, ಸೆಕೆಂಡ್ ಬಂದ್ಬಿಟ್ಟು ಕಂಪೈಲರ್, ಥರ್ಡ್ ಬಂದ್ಬಿಟ್ಟು ಇಂಟರ್ಪ್ರೆಟರ್. ಸೊ ಕಂಪೈಲರ್ ಅಂದ್ರೆ ಏನು? ಕಂಪೈಲರ್ ಯೂಶಲಿ ಸಿ ಮತ್ತು C++ ಯೂಸ್ ಮಾಡ್ತೀವಿ. ಈಗ ಕಂಪೈಲರ್ ಹೆಂಗೆ ಅಂದರೆ ಫುಲ್ಲು ಪ್ರೋಗ್ರಾಮ್ ಬರ್ಬಿಟ್ಟಿರ್ತೀವಿ, ಲೈಕ್ 256 ಲೈನ್ಸ್ ಆಫ್ ಕೋಡ್ಸ್ ಬರ್ಬಿಟ್ಟಿರ್ತೀವಿ ಅಂದ್ಕೊಳ್ಳಿ. ಸೊ ಅದು ಒಂದೇ ಸಲಿಗೆ ಮಷೀನ್ ಲೆವೆಲ್ ಕೋಡಿಗೆ ಕನ್ವರ್ಟ್ ಆಗಿರುತ್ತೆ, ರೈಟ್? ಸೊ ಅದ್ರಲ್ಲಿ ಏನಾದ್ರು ಇದ್ರೆ ಇಫ್ ದೇರ್ ಇಸ್ ಇವನ್ ಒನ್ ಎರರ್, ದ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗೋದಿಲ್ಲ ಅಲ್ವಾ? ಸೊ ಎಂಟೈರ್ ಪ್ರೋಗ್ರಾಮ್ದು ಎರರ್ಸು ಒಟ್ಟಿಗೆ ತೋರಿಸುತ್ತೆ. ಇಂಟರ್ಪ್ರೆಟರ್ ಅಂದ್ರೆ ಏನು? ಇಂಟರ್ಪ್ರೆಟರ್ ಅಂದ್ರೆ ಯೂಶಲಿ ಇದು ಪೈಥನ್ ಮತ್ತೆ ಜಾವಾ ಸ್ಕ್ರಿಪ್ಟಲ್ಲಿ ಯೂಸ್ ಆಗುತ್ತೆ. ಓಕೆ, ಸೊ ಇಂಟರ್ಪ್ರೆಟರ್ ಏನು ಮಾಡುತ್ತೆ ಅಂದರೆ ಇದು ಅಷ್ಟೇ, ಸೋರ್ಸ್ ಕೋಡ್ನ ಮಷೀನ್ ಲೆವೆಲ್ ಕೋಡಿಗೆ ಕನ್ವರ್ಟ್ ಮಾಡುತ್ತೆ. ಬಟ್ ಇದು ಹೇಗಂದರೆ ಲೈನ್ ಬೈ ಲೈನ್ ಚೆಕ್ ಮಾಡ್ಕೊಂಡು ಬರುತ್ತೆ. ಒಂದು ಲೈನಲ್ಲಿ ಎರರ್ ಇದೆಯಾ ಹೇಳುತ್ತೆ, ಸೆಕೆಂಡ್ ಲೈನಲ್ಲಿ ಎರರ್ ಇದೆಯಾ ಹೇಳುತ್ತೆ. ಸೊ ದಟ್ಸ್ ವಾಟ್ ದ ಪವರ್ ಆಫ್ ಪೈಥಾನ್. ಸೊ ನಮಗೆ ಡಿಬಗ್ಗಿಂಗ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ, ಎರರ್ಸು ಇಮಿಡಿಯೇಟಾಗಿ ತೋರಿಸ್ಬಿಡುತ್ತೆ. ಸೊ ಯೂಶಲಿ ಸಿ ಮತ್ತು C++ ಯಾರಾದರೂ ಓದಿದರೆ ಯು ಮೇ ಗೆಟ್ ಟು ನೋ, ಪೈಥಾನ್ ಓದುವಾಗ ನಿಮಗೆ ಗೊತ್ತಾಗುತ್ತೆ ವೈ C and C++ was bit harder than this Python ಅಂತ, right? So Python easy language, you'll get to know in further classes. So ಈಗ ಸಿಂಟ್ಯಾಕ್ಸ್ ಅಂದರೆ ಏನು? ಇಟ್ಸ್ ಅ ರೂಲ್ ಫಾರ್ ರೈಟಿಂಗ್ ಅ ಪ್ರೋಗ್ರಾಮ್. ಈಗ ಎಕ್ಸಾಂಪಲ್ಲು ಇಲ್ಲಿ ಇದೆ, ಪ್ರಿಂಟ್ ಆಫ್ ಹೆಲೋ ಅಂತ. ಸೊ ಇದು ಪೈಥಾನಲ್ಲಿ ಇದೇ ರೀತಿಯಲ್ಲಿ ಹಾಕಿದ್ರೆ ಕರೆಕ್ಟ್ ಸಿಂಟ್ಯಾಕ್ಸ್ ಆಗುತ್ತೆ. ಸಿ ಇಲ್ಲಿ ಏನಿಲ್ಲ, ಬ್ರ್ಯಾಕೆಟ್ಸ್ ಇಲ್ಲ. ಸೊ ಬ್ರ್ಯಾಕೆಟ್ಸ್ ಇಲ್ಲ ಅಂದರೆ ಸಿಂಟ್ಯಾಕ್ಸ್ ಇನ್ಕರೆಕ್ಟ್ ಆಗುತ್ತೆ. ಮಷೀನಿಗೆ ಹೆಂಗೆ ಅರ್ಥ ಆಗಬೇಕು ವಿತೌಟ್ ಎನಿ ಸಿಂಟ್ಯಾಕ್ಸ್ ಇಲ್ಲ ಅಂದರೆ, ಒಂದು ಸಿಂಟ್ಯಾಕ್ಸ್ ಅಂದ್ರೇ ಒಂದು ರೂಲ್, ಒಂದು ಪ್ರೋಗ್ರಾಮ್ ಬರೆಯೋಕ್ಕೆ ಒಂದು ರೂಲು. ಸೊ ಅದೇ ಸಿಂಟ್ಯಾಕ್ಸ್ ಇಲ್ಲ ಅಂದರೆ you cannot convert that source code into machine level code, correct? So that's what syntax is. ಈಗ ಎರರ್ ಮತ್ತು ಡಿಬಗ್, ಲಾಸ್ಟ್ 2 ಕಾನ್ಸೆಪ್ಟ್ಸ್. ಸೊ ಎರರ್ ಅಂದರೆ ಏನು? ಎರರ್ ಅಂದರೆ ಆರ್ ಬಗ್ಸ್ ಅಂದರೆ ಇಟ್ ಈಸ್ ದ ಮಿಸ್ಟೇಕ್ that you have done in the program, right? So ಎರರ್ಸು ನಿಮಗೆ ತೋರಿಸುತ್ತೆ, ಲೈಕ್ ಏನೇನು ಎರರ್ಸ್ ಬಂದಿದೆ, ಯಾವ ಲೈನಲ್ಲಿ ಎರರ್ಸ್ ಬಂದಿದೆ, ಸೊ ದಟ್ ನೀವು ಅದನ್ನು ಕರೆಕ್ಟ್ ಮಾಡ್ಕೋಬೋದು ಅಲ್ವಾ? ಸೊ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಎರರ್ಸ್, ಲೈಕ್ ಸಿಂಟ್ಯಾಕ್ಸ್ ಎರರ್, ರನ್ ಟೈಮ್ ಎರರ್, ಲಾಜಿಕಲ್ ಎರರ್, ಅದ್ರಲ್ಲಿ ತುಂಬ ಎರರ್ಸ್ ಇದೆ. ಫರ್ದರ್ ಕ್ಲಾಸಲ್ಲಿ ನಾನು ಪೈಥಾನ್ ಸಬ್ಜೆಕ್ಟಿಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಡಿಬಗ್ಗಿಂಗ್ ಅಂದರೆ ನಿಮ್ಗೆ ಏನೇ ಎರರ್ಸ್ ಬಂದಿತ್ತು ಅದನ್ನು ಫಿಕ್ಸ್ ಮಾಡೋದು, ಫೈಂಡ್ ಮಾಡೋದು ಎರರ್ಸ್ನ ಪ್ರೋಗ್ರಾಮಲ್ಲಿ, ಅದನ್ನು ಡಿಬಗ್ಗಿಂಗ್ ಅಂತ ಕರಿತೀವಿ. ಸೊ ಎವ್ರಿ ಪ್ರೋಗ್ರಾಮರ್ ಸ್ಪೆಂಡ್ಸ್ ಟೈಮ್ ಇನ್ ಡಿಬಗ್ಗಿಂಗ್, ಇಟ್ಸ್ ನಾರ್ಮಲ್. ಒಂದು ಪ್ರೋಗ್ರಾಮಲ್ಲಿ ಎರರ್ಸ್ ಬಂದಿದೆ, ಡಿಬಗ್ ಮಾಡ್ತಾ ಇದ್ದೀರಾ ಅಂದರೆ ದಟ್ಸ್ ವಾಟ್ ನಿಮ್ಮನ್ನ ಪ್ರೋಗ್ರಾಮರ್ ಅಂತ ಹೇಳ್ಬೋದಾಗ, ರೈಟ್? ಸೊ ಐ ಗೆಸ್ ಎಲ್ಲ ಬೇಸಿಕ್ ಟರ್ಮ್ಸ್ ಅರ್ಥ ಆಗಿದೆ ಅಂತ. ಸೊ ನಾವು ಲೆಟ್ಸ್ ಮೂವ್ ಆನ್ ಟು ದಿ syllabus of your first PU, that's getting started with Python, right? Introduction to Python ಹೋಗೋಣ. So what is this Python? ಪೈಥನ್ ಯಾಕೆ ಬಂತು, ಪೈಥನ್ ಯಾರು ಇಂಟ್ರೊಡ್ಯೂಸ್ ಮಾಡಿದ್ದು ಎಲ್ಲವನ್ನು ಹೇಳ್ತೀರಿ. ಸಿ ನಾನು ಹೇಳಿದೆ ಅಲ್ವಾ, ದೇರ್ ಆರ್ 3 types of translator, that is assembler, compiler and interpreter, right? ಸೊ ಈ ಪೈಥನ್ ಯಾಕೆ ಇಂಟ್ರೊಡ್ಯೂಸ್ ಆಯಿತು ಅಂತ ಫಸ್ಟ್ ಹೇಳ್ತೀನಿ. ಓಕೆ, ಸೊ ಅರ್ಲಿಯರ್ ಪೈಥನಿಗೆ ಮುಂಚೆ ಬಂದಿದ್ದ ಲ್ಯಾಂಗ್ವೇಜಸ್ ಬಂದು C++, ಜಾವಾ ಇದೆಲ್ಲ ಬಂತು. ಬಟ್ ಪೈಥನ್ ಲೇಟರ್ ಆಗಿ ಡೆವಲಪ್ ಆಗಿದ್ದು. ಸಿ ಮತ್ತು C++ಅಲ್ಲಿ ಕಾಂಪ್ಲೆಕ್ಸ್ ಸಿಂಟ್ಯಾಕ್ಸ್ ಇತ್ತು, ಅರ್ಥನೇ ಆಗ್ತಾ ಇರಲಿಲ್ಲ ಆ ಥರ ಸಿಂಟ್ಯಾಕ್ಸ್, ಆ್ಯಂಡ್ ತುಂಬ ರೂಲ್ಸ್ ಇತ್ತು, ಆ್ಯಂಡ್ ಏನೋ ಬಿಗಿನರ್ಸ್ಗೆ ಅರ್ಥ ಆಗ್ತಾ ಇರಲಿಲ್ಲ ಬೇಗ, ಆ್ಯಂಡ್ ಡೆವಲಪ್ಮೆಂಟು ತುಂಬ ಸ್ಲೋ. ಸೊ ಹಾಗಾಗಿ ಇಂಡಸ್ಟ್ರಿಗೆ ಯಾವ ಥರ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅಂದರೆ ಸಿಂಟ್ಯಾಕ್ಸು ಸಿಂಪಲ್ ಆಗಿರಬೇಕು, ಆ್ಯಂಡ್ ಫಾಸ್ಟ್ ಡೆವಲಪ್ಮೆಂಟ್ ಬೇಕು, ಆ್ಯಂಡ್ ಬಿಗಿನರ್ಸ್ಗೆ ಈಸಿಯಾಗಿ ಅರ್ಥ ಆಗೋ ಥರ ಒಂದು ಲ್ಯಾಂಗ್ವೇಜ್ ಬೇಕು ಅನ್ನೋ ಕಾರಣಕ್ಕೆ ಪೈಥನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಪೈಥನ್ ಅಂದರೆ ಏನು? ಪೈಥನ್ ಈಸ್ ಅ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಓಕೆ, ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಪೈಥನ್ನು ನೀವು ಏನು ಬರಿತೀರಲ್ಲ ಅದು ಇಂಗ್ಲೀಷಲ್ಲಿ ಇರುತ್ತೆ. ಸೊ ನೀವು ಏನಾದ್ರು ಅದರಲ್ಲಿ ಪ್ರೋಗ್ರಾಮ್ ಬರೆಯುವಾಗ ನೀವು ಓದಿ ನೋಡಿ ಇಂಗ್ಲೀಷು, ಆ ಇಂಗ್ಲೀಷು ನಿಮಗೆ ಅರ್ಥ ಆಗುತ್ತೆ. ಸೊ ದಟ್ಸ್ ವಾಟ್ ಹೈ ಲೆವೆಲ್ ಲ್ಯಾಂಗ್ವೇಜು. ಮತ್ತು ಇಟ್ ಈಸ್ ಇಂಟರ್ಪ್ರೆಟೆಡ್ ಲ್ಯಾಂಗ್ವೇಜ್. ಇಂಟರ್ಪ್ರೆಟೆಡ್ ಲ್ಯಾಂಗ್ವೇಜ್ ಅಂದ್ರೇನು? ಲೈನ್ ಬೈ ಲೈನ್ ಅದು ಕೋಡ್ನ ಚೆಕ್ ಮಾಡ್ಕೊಬಿಡುತ್ತೆ. ಒಂದು ಲೈನಲ್ಲಿ ಅಕಸ್ಮಾತ್ ಎರರ್ ಇದ್ದರೆ ನಿಮಗೆ ಅದು ಶೋ ಆಗುತ್ತೆ, ದಟ್ಸ್ ಎರರ್ ಇನ್ ದಿಸ್ ಪರ್ಟಿಕ್ಯುಲರ್ ಲೈನ್, ಸೊ ಯು ಗಾನ ಡಿಬಗ್ ದಟ್, ರೈಟ್? ಸೊ ದಟ್ಸ್ ವಾಟ್
Python is a high level and interpreter general purpose programming language. Okay, so it's beginner friendly. ಅಂದರೆ ಈಗ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಓದಕ್ಕೆ ಸ್ಟಾರ್ಟ್ ಮಾಡೋರಿಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಬಿಕಾಸ್ ಇಟ್ ಈಸ್ ಸಿಂಪಲ್, ಇಟ್ ಈಸ್ ರೀಡಬಲ್ ಸಿಂಟ್ಯಾಕ್ಸ್. ಈವನ್ ಪೈಥನಲ್ಲಿ ತುಂಬ ಲೈಬ್ರರೀಸ್ ಇದೆ. ಸೊ ಫಾರ್ ಎಕ್ಸಾಂಪಲ್ ನೀವು ಕೇಳಿರ್ತೀರ, ದೇರ್ ಇಸ್ ಬೂಮಿಂಗ್ ಟೆಕ್ನಾಲಜೀಸ್ ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್, ಕ್ಲೌಡ್ ಕಂಪ್ಯೂಟಿಂಗ್, ಬಿಗ್ ಡೇಟಾ, ಇಮೇಜ್ ಪ್ರಾಸೆಸಿಂಗ್, ನ್ಯೂರಲ್ ನೆಟ್ವರ್ಕ್ಸ್, ಡೀಪ್ ಲರ್ನಿಂಗ್ ತುಂಬ ಬಂದಿದೆ ಅಲ್ಲ. ಸೊ ಅದಕ್ಕೆಲ್ಲ ಬೇಸ್ ಬಂದ್ಬಿಟ್ಟು ಈ ಪೈಥನ್. ಸೊ ಒಂದೊಂದು ಎಕೋಸಿಸ್ಟಮ್ಗೂ ಒಂದೊಂದು ಪೈಥನ್ ಲೈಬ್ರರೀಸ್ ಇದೆ, ರೈಟ್. ಸೊ ಫಾರ್ ಎಕ್ಸಾಂಪಲ್ ಈಗ ಮಷಿನ್ ಲರ್ನಿಂಗ್ ಅಂತ ನಾವು ಒಂದು ಟರ್ಮ್ ತೊಗೊಂಡ್ರೆ ಅದಕ್ಕೆ ಬರೋ ಒಂದು ಲೈಬ್ರರಿನ ಸೈಕಿಟ್ ಲರ್ನ್ ಅಂತ ಕರಿತೀವಿ. ಡೀಪ್ ಲರ್ನಲ್ಲಿ ಬರೋ ಲೈಬ್ರರೀಸ್ನ ನಾವು ಟೆನ್ಸರ್ ಫ್ಲೋ ಆರ್ ಪೈಟಾರ್ಚ್ ಅಂತ ಕರಿತೀವಿ. ಸೊ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲೈಬ್ರರೀಸ್ ಟು. ಸೊ ಫಾರ್ ದ ಕ್ಲಾಸಲ್ಲಿ ಅದನ್ನು ಕಲ್ತ್ಕೊಳ್ಳೋಣ. ಸೊ ಪೈಥನ್ ಈಸ್ ಎವ್ರಿವೇರ್. ಸೊ ಇವಾಗ ಡೇಟಾ ಸೈನ್ಸು, ML, ಸೊ ಇವನ್ ನೀವು ವೆಬ್ಸೈಟ್ ಡೆವಲಪ್ಮೆಂಟಲ್ಲಿ ಫ್ರಂಟ್ ಆ್ಯಂಡ್ ಬ್ಯಾಕ್ ಎಂಡ್ ಎಲ್ಲ ಕೇಳಿರ್ತೀರಲ್ವ. ಸೊ ಎಲ್ಲ ಕಡೆ ಪೈಥನ್ ಯೂಸ್ ಆಗುತ್ತೆ. ಸೊ ಯಾಕೆ ಪೈಥನ್ ಎಷ್ಟು ಫೇಮಸ್ ಆಯಿತು ಅಂದರೆ, ಪೈಥನ್ನು ನೀವೇನು ಓದ್ತೀರಾ ಅದು ಇಂಗ್ಲೀಷಲ್ಲಿ ಇರುತ್ತಲ್ಲ, ಅದು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಫಾಸ್ಟರ್ ಡೆವಲಪ್ಮೆಂಟ್ ಇರುತ್ತೆ, ಮ್ಯಾಸಿವ್ ಲೈಬ್ರರೀಸ್ ಇರುತ್ತೆ. ಯೂಶಲಿ ಇದು ಗೂಗಲ್ಲು, ಮೆಟಾ, ನೆಟ್ಫ್ಲಿಕ್ಸು, ಓಪನ್ AI ಎಲ್ಲರೂ ಪೈಥನ್ನ ಯೂಸ್ ಮಾಡ್ತಾರೆ, ರೈಟ್. ಸೊ ಪೈಥನ್ ಈಸ್ ಬೆಸ್ಟ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ನೆಕ್ಸ್ಟ್ ಫೀಚರ್ಸ್ ಬಗ್ಗೆ ಕಲ್ತ್ಕೊಳ್ಳೋಣ. ಓಕೆ, ಸೊ ಫೀಚರ್ಸ್, ಪೈಥನ್ ಇಸ್ ಅ ಇಂಟರ್ಪ್ರೆಟೆಡ್ ಲ್ಯಾಂಗ್ವೇಜ್, ರೈಟ್. ಮೀನಿಂಗ್ ಅಂದರೆ Python programs are executed line by line using an interpreter, right? So a Python programs are easier to understand and it is easier to write even. So ಈ ಪಾಯಿಂಟ್ನ ತುಂಬ ನೆನ್ಪಿಟ್ಕೋಬೇಕು. ಪೈಥನ್ ಇಸ್ ಕೇಸ್ ಸೆನ್ಸಿಟಿವ್. ವೈ ಇಟ್ಸ್ ಕೇಸ್ ಸೆನ್ಸಿಟಿವ್? ಫಾರ್ ಎಕ್ಸಾಂಪಲ್, ಈಗ ಕ್ಯಾಪ್ಸಲ್ಲಿ ನಂಬರ್ ಅಂತ ಬರೆದಿರ್ತೀರ, ದಟ್ ಈಸ್ ನಾಟ್ ಈಕ್ವಲ್ ಟು ಸ್ಮಾಲ್ ಲೆಟರ್ ನಂಬರ್ಸ್, ರೈಟ್. ಸ್ಮಾಲ್ ಲೆಟರ್ಸಲ್ಲಿ ನಂಬರ್ ಏನು ಬರೆದಿರ್ತೀರ ದಟ್ ಈಸ್ ನಾಟ್ ಈಕ್ವಲ್ ಟು ಕ್ಯಾಪಿಟಲ್ ಲೆಟರಲ್ಲಿ ಬರೆದಿರೋ ನಂಬರ್ಗೂ ಸ್ಮಾಲ್ ಲೆಟರ್ ಬರೆದಿರೋ ನಂಬರ್ಗೂ ಡಿಫ್ರೆನ್ಸ್ ಇದೆ. ಸೊ ಯು ಹ್ಯಾವ್ ಟು ಲುಕ್ ಆಫ್ಟರ್ ದಿಸ್. ಪೈಥನ್ ಇಸ್ ಕೇಸ್ ಸೆನ್ಸಿಟಿವ್, ರೈಟ್. ಆ್ಯಂಡ್ Python is portable and platform independent. ಅಂದರೆ ನೀವು ಡಿಫ್ರೆಂಟ್ ಆಪ್ರೇಟಿಂಗ್ ಸಿಸ್ಟಮ್ಸ್ ಲೈಕ್ ವಿಂಡೋಸ್, ಯೂನಿಕ್ಸ್, ಲಿನಕ್ಸ್, ಮ್ಯಾಕ್ OS ಎಲ್ಲದರಲ್ಲೂ ಪೈಥನ್ನ ಎಕ್ಸಿಕ್ಯೂಟ್ ಮಾಡ್ಬೋದು ವಿತೌಟ್ ಎನಿ ಮಾಡಿಫಿಕೇಷನ್ಸ್, ರೈಟ್. ಸೊ ಕೆಲವು ಲ್ಯಾಂಗ್ವೇಜಸ್ ಲೈಕ್ C++ ತೊಗೊಳ್ಳೋಣ. C++, ಟರ್ಬೋ C++ ಅಂತ ಒಂದು ಸಾಫ್ಟ್ವೇರ್ ಇದೆ, ಡೆವ್ C++ ಅಂತ ಒಂದು ಸಾಫ್ಟ್ವೇರ್ ಇದೆ. ಆ್ಯಂಡ್ ನಾವು ಯೂಶಲಿ ಯೂನಿಕ್ಸ್ ಆಪರೇಟಿಂಗ್ ಸಿಸ್ಟಮಲ್ಲಿ C++ ಬರೆಯುವಾಗ ಮೂರರಲ್ಲೂ ಚೇಂಜಸ್ ಆಗುತ್ತೆ. ಫುಲ್ ಚೇಂಜಸ್ ಆಗಿಲ್ಲ ಅಂದರೂ ದೇರ್ ಇಸ್ ಸಮ್ ಚೇಂಜಸ್, ರೈಟ್. ಬಟ್ ಪೈಥನ್ ಆ ಥರ ಇಲ್ಲ, ಬಿಕಾಸ್ ಇಟ್ ಈಸ್ ಪ್ಲಾಟ್ಫಾರ್ಮ್ ಇಂಡಿಪೆಂಡೆಂಟ್, ರೈಟ್. ಆ್ಯಂಡ್ ಪೈಥನ್ ಪ್ರೊವೈಡ್ಸ್ ಅ ರಿಚ್ ಸ್ಟ್ಯಾಂಡರ್ಡ್ ಲೈಬ್ರರೀಸ್. ಆಸ್ ಐ ಸೆಡ್, there is a number of libraries to execute particular algorithms. Like if you choose machine learning, right, you have to use scikit-learn library. That's what a Python is, a rich standard library. And Python is widely used in web development. Web development ಅಂದ್ರೆ ಏನು? ವೆಬ್ಸೈಟ್ಸ್ನ ಬಿಲ್ಡ್ ಮಾಡ್ತೀವಿ. ಸೊ ಇನ್ ವೆಬ್ಸೈಟ್ ಬಿಲ್ಡಿಂಗಲ್ಲಿ 3 ಮೇಜರ್ ಪಾರ್ಟ್ಸ್ ಇದೆ, ಕರೆಕ್ಟ್? ಫ್ರಂಟ್ ಎಂಡ್, ಬ್ಯಾಕ್ ಎಂಡ್, ಡೇಟಾಬೇಸ್. ಸೊ ಯೂಶಲಿ ಜಸ್ಟ್ ದ ಇಂಟ್ರೊಡಕ್ಷನ್ ಹೇಳ್ತೀನಿ, ಜಾಸ್ತಿ ಹೇಳಲ್ಲ, ಬೇಸಿಕ್ಸ್ ಅಷ್ಟೇ ಹೇಳ್ತೀನಿ. ವೆಬ್ಸೈಟ್ ಡೆವಲಪ್ ಮಾಡುವಾಗ ನೀವು ಒಂದು ನೆನ್ಪಿಟ್ಕೋಬೇಕು, ಯಾವ ಲ್ಯಾಂಗ್ವೇಜ್ನ ಚೂಸ್ ಮಾಡಿದ್ರೆ ವೆಬ್ಸೈಟ್ ಬೇಗ ಬಿಲ್ಡ್ ಆಗುತ್ತೆ ಅಂತ, ರೈಟ್. ಸೊ ಫಾರ್ ಎಕ್ಸಾಂಪಲ್, ಈಗ ಫ್ರಂಟ್ ಎಂಡು, ಬ್ಯಾಕ್ ಎಂಡು, ಡೇಟಾಬೇಸ್ ಅಂತ ಇದೆ. ಫ್ರಂಟ್ ಎಂಡಲ್ಲಿ ಏನು ಯೂಸ್ ಮಾಡ್ತೀವಿ? ಯೂಶಲಿ HTML, CSS, ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡ್ತೀವಿ. ಬ್ಯಾಕ್ ಎಂಡಲ್ಲಿ Node.js ಅಂತ ಇದೆ, ಫ್ಲಾಸ್ಕ್ ಅಂತ ಇದೆ, ಜಾಂಗೋ ಅಂತ ಇದೆ, ಇದನ್ನು ಯೂಸ್ ಮಾಡ್ತೀವಿ. ಡೇಟಾಬೇಸಲ್ಲಿ ಬಂದರೆ SQL ಇದೆ, MongoDB ಇದೆ, ಇವೆಲ್ಲ ಇದೆ, ರೈಟ್. ಸೊ ಆಲ್ಸೋ ನೆನ್ಪಿಟ್ಕೊಳ್ಳಿ, ನಿಮಗೆ HTML, CSS, ಫ್ಲಾಸ್ಕ್, ಜಾಂಗೋ ಬಂದ್ಬಿಟ್ಟು ಪೈಥನ್ದು ಬ್ಯಾಕ್ ಎಂಡ್ ಫ್ರೇಮ್ವರ್ಕ್ಸ್, ಓಕೆನಾ. ಸೊ ವೆಬ್ಸೈಟ್ ಬಿಲ್ಡ್ ಮಾಡುವಾಗ ದೇರ್ ಇಸ್ ಅನದರ್ ಆಪ್ಷನ್. ನಿಮಗೆ HTML, CSS ಗೊತ್ತಿಲ್ಲ ಅಂದರೆ ಜಾವಾ ಸ್ಕ್ರಿಪ್ಟಲ್ಲಿ ಚೆನ್ನಾಗಿದ್ರೆ ಯು ಕ್ಯಾನ್ ಗೋ ವಿತ್ ಮರ್ಜ್ ಸ್ಟ್ಯಾಕ್ ಆರ್ ಮೀನ್ ಸ್ಟ್ಯಾಕ್. ಸೊ ದಿಸ್ ಇಸ್ ಜಸ್ಟ್ ಅ ಬೇಸಿಕ್. Let's learn this also in further classes, right? So Python uses indentation to define blocks of code and nested blocks. ಈಗ
ಯೂಶಲಿ ನಾವೇ ಪೈಥನ್ ಪ್ರೋಗ್ರಾಮ್ಸ್ನ ಬರೆಯುವಾಗ ಇಂಡೆಂಟೇಷನ್ ಎರರ್ನ ತುಂಬ ಫೇಸ್ ಮಾಡ್ತೀವಿ. ಬಿಕಾಸ್ ಈಗ ಇಫ್ ಕಂಡೀಷನ್ದು ಒಂದು ಕೋಡ್ ಬರ್ತಿರ್ತೀವಿ ಅಂದ್ಕೊಳ್ಳಿ, ಅದು ನೆಕ್ಸ್ಟ್ ಲೈನಲ್ಲಿ ಸ್ವಲ್ಪ ಸ್ಪೇಸ್ ಬಿಟ್ಟು ನೆಕ್ಸ್ಟ್ ಪಾರ್ಟ್ ಆಫ್ ಲೈನ್ ಬರಿಬೇಕು. ಇಫ್ ದ್ಯಾಟ್ ಡಸಂಟ್ ವರ್ಕ್ ಆ್ಯಸ್ ಇಟ್ ಈಸ್, ಆ ಸಿಂಟ್ಯಾಕ್ಸ್ ಪ್ರಕಾರ ನಾವು ಬರ್ದಿಲ್ಲ ಅಂದರೆ ಇಂಡೆಂಟೇಷನ್ ಎರರ್ ಬಂದೇ ಬರುತ್ತೆ. ಸೊ ಅದನ್ನು ನೀವು ನೆನ್ಪಿಟ್ಕೊಂಡು, ಮೇಯ್ನಾಗಿ ನೀವು ಪೈಥಾನ್ ಪ್ರೋಗ್ರಾಮ್ಸ್ ಬರೆಯುವಾಗ ಏನು ನೆನ್ಪಿಟ್ಕೋಬೇಕಂದ್ರೆ, ಇಟ್ ಈಸ್ ಕೇಸ್ ಸೆನ್ಸಿಟಿವ್, ಆಮೇಲೆ ಇಂಡೆಂಟೇಷನ್ ಎರರ್, ಇದೆರಡರ ಬಗ್ಗೆ ನೀವು ಫೋಕಸ್ ಮಾಡಿದ್ರೆ ಪೈಥಾನಲ್ಲಿ ಯಾವ ಎರರು ಬರಲ್ಲ. ರೈಟ್? ಎಸ್. ಈಗ ಮೇನ್ ಪಾರ್ಟಿಗೆ ಹೋಗೋಣ. ವರ್ಕಿಂಗ್ ವಿತ್ ಪೈಥಾನ್. ರೈಟ್? ಸೊ ಪೈಥಾನ್ ಇಂಟರ್ಪ್ರೆಟರ್ ಶೆಲ್, ಓಕೆ, ಅಂದರೆ ಏನು? ಇಂಟರ್ಪ್ರೆಟರ್ is also called as Python shell in Python. Okay na? So Python, like we need to have a Python interpreter installed in our computer, right? So online Python interpreter ಇದೆ, but you can go to Google, you can search IDLE installation of Python, so you can get this kind of Python interpreter shell, right? So ಈಗ in the above screen the symbol ಇದು, that is called as a Python prompt, right? ಸೊ ನೀವು ಈ ಲೈನಲ್ಲಿ ಏನು ಬರಿತೀರಾ, ಎಂಟರ್ ಕೊಟ್ಟರೆ ಔಟ್ಪುಟ್ ಅಲ್ಲೇ ಬರುತ್ತೆ, ರೈಟ್? ಇದ್ರ ಬಗ್ಗೆ ನಾನು ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಎಕ್ಸಿಕ್ಯೂಷನ್ ಮಾಡೆಲ್ಸ್. ದೇರ್ ಆರ್ ಟೂ ವೇಸ್ ಟು ಯೂಸ್ ದ ಪೈಥನ್ ಇಂಟರ್ಪ್ರೆಟರ್. ಎರಡು ಮೋಡಲ್ಲಿ ನಾವು ಪೈಥನ್ ಪ್ರೋಗ್ರಾಮ್ಸ್ನ ಬರಿಬೋದು. ಫಸ್ಟ್ ಬಂದ್ಬಿಟ್ಟು ಇಂಟ್ರಾಕ್ಟಿವ್ ಮೋಡ್, ಸೆಕೆಂಡ್ ಬಂದ್ಬಿಟ್ಟು ಸ್ಕ್ರಿಪ್ಟ್ ಮೋಡ್. ಸೊ ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ, ರೈಟ್? ಐ ಗೆಸ್ ನಿಮಗೆ ಬೋರ್ ಆಗ್ತಾ ಇಲ್ಲ. ಯಪ್. ಎಸ್. ಸಿ, ಐ ಗೆಸ್ ಯು ಗೈಸ್ ಕ್ಯಾನ್ ಸಿ ದಿಸ್. ಇಲ್ಲಿ ಇದು ಇಂಟ್ರಾಕ್ಟಿವ್ ಮೋಡ್ ಅಂದರೆ ಇದು ಈ ಸಿಂಬಲ್ ಏನಿದೆ ಅದನ್ನು ಪೈಥಾನ್ ಪ್ರಾಂಪ್ಟ್ ಅಂತ ಕರಿತೀವಿ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ 3+4 ಅಂತ ಕೊಟ್ಟು ಎಂಟರ್ ಕೊಟ್ಟರೆ 7 ಅಂತ ಬರುತ್ತೆ. ಇಲ್ಲಾಂದರೆ ಪ್ರಿಂಟ್, ನೀವು ಹಿಂದೆಗಡೆ ನಾನು ವಾಟ್ ಇಸ್ ಪೈಥನ್, ವಾಟ್ ಇಸ್ ಸಿಂಟ್ಯಾಕ್ಸ್ ಅಂತ ಹೇಳುವಾಗ ಈ ಎಕ್ಸಾಂಪಲ್ ತಗೊಂಡಿದ್ದೆ, ನೆನಪಿದೆ ಐ ಗೆಸ್. ಇದನ್ನು ಕೊಟ್ಟರೆ ಹೆಲೋ ಅಂತ ಪ್ರಿಂಟ್ ಆಗುತ್ತೆ. ಆರ್ ಫಾರ್ ಎಕ್ಸಾಂಪಲ್ ಯಾರ್ದಾರು ನೇಮ್ ಆದರೂ ಕೊಡಿ. ಲೆಟ್ಸ್ ಟೇಕ್ ಮೈ ನೇಮ್ ಇಟ್ ಸೆಲ್ಫ್. ಬರಲ್ಲ. ಯಾಕೆ? ಇಟ್ ಈಸ್ ನಾಟ್ ಅ ಸಿಂಟ್ಯಾಕ್ಸ್ ಅಲ್ವಾ? ಸೊ ನೀವು ಪೈಥನಲ್ಲಿ ಬರೆಯುವಾಗ ಸಿಂಟ್ಯಾಕ್ಸ್ನ ಫೋಕಸ್ ಮಾಡಬೇಕು. ಇವಾಗ ನೋಡಿ, ಪ್ರಿಂಟ್ ಆಫ್ ಪ್ರೇರಣಾ ಅಂತ ಕೊಟ್ಟರೆ ಬಂತು, ಬಿಕಾಸ್ ನಾವು ಸಿಂಟ್ಯಾಕ್ಸ್ನ ಫಾಲೋ ಮಾಡಿದ್ವಿ, ರೈಟ್? ಇದು ಇಂಟ್ರಾಕ್ಟಿವ್ ಶೆಲ್ ಅಂತ ಕರಿತೀವಿ. ಸೊ ನೀವು ಏನೇ ಪ್ರಾಂಪ್ಟ್ ಹಾಕಿ ಎಂಟರ್ ಕೊಟ್ಟರೆ ಅಲ್ಲೇ ಔಟ್ಪುಟ್ ಬರುತ್ತೆ. ಇದು ಇಂಟ್ರಾಕ್ಟಿವ್ ಶೆಲ್ ಅಂತ ಕರಿತೀವಿ. ಈಗ ನೆಕ್ಸ್ಟ್ ಟೈಪ್ ಇದೆ, ಇಲ್ಲಿ ನೋಡಿ, ಸ್ಕ್ರಿಪ್ಟ್ ಮೋಡ್. ಸ್ಕ್ರಿಪ್ಟ್ ಮೋಡ್ ಅಂದರೆ ಏನು? ಯೂಶಲಿ ಫಾರ್ ಎಕ್ಸಾಂಪಲ್ ಇಲ್ಲೇ ಹೇಳ್ತೀನಿ. ಈಗ ನನಗೆ 4 ಲೈನು ಕೋಡ್ ಬೇಕು ಅಂತ ಅನ್ಕೊಳ್ಳೋಣ, ಓಕೆನಾ? ಎಕ್ಸಾಂಪಲ್ ಈಗ ಇಫ್ ಬದಲು ನಾನು A is equal to 10, B is equal to 20, sum is equal to A plus B, and you're gonna print the sum of A and B is, right, comma sum ಅಂತ ಬರೀತೀನಿ, ರೈಟ್? ಈಗ ಎಂಟರ್ ಕೊಟ್ಟರೆ ಸಮ್ ಆಫ್ A and B is 30 ಅಂತ ಬಂತು. ಇದರಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ? ಸಿ, ನಾವು ಒಂದೊಂದು ಲೈನು ಬರೆದು ಎಂಟರ್ ಕೊಟ್ಟು ತಿರ್ಗಾ ಇನ್ನೊಂದು ಲೈನ್ ತರಿಸಿ ತಿರ್ಗಾ ಸಮ್ ಆಫ್ A and B ಕೊಟ್ಟು ಪ್ರಿಂಟ್ ಮಾಡಬೇಕು, ರೈಟ್? ಇದು ಸ್ಕ್ರಿಪ್ಟ್ ಮೋಡ್ ಅಲ್ಲ. ಇದು ಇಂಟ್ರಾಕ್ಟಿವ್ ಮೋಡಲ್ಲಿ 4 ಲೈನು 4 ಡಿಫ್ರೆಂಟ್ ಲೈನಲ್ಲಿ ಬರಿಬೇಕು. ಸೊ ಸ್ಕ್ರಿಪ್ಟ್ ಮೋಡಿಗೆ ಹೋಗೋಣ. ಫೈಲ್ ಹೋಗಿ ನ್ಯೂ ಫೈಲಿಗೆ ಹೋಗ್ತೀರಾ. ಇಲ್ಲಿ ಅದೇ ಕೋಡ್ A is equal to 10, B is equal to 20, sum is equal to A plus B and A plus B, and you're gonna print the
sum of A and B is sum ಅಂತ ಕೊಟ್ಟು ರೈಟ್. ಇದನ್ನ ರನ್ ಮಾಡಕ್ ಮುಂಚೆ ಸೇವ್ ಮಾಡಿ, ಸೇವ್ ಆಸ್, give any kind of name sum.py or ನೀವು ಸೇವ್ ಆಸ್ ಅ ಟೈಪ್ ಇಲ್ಲಿ ಪೈಥಾನ್ ಫೈಲ್ಸ್ ಅಂತ ಕೊಟ್ಟರು ಅದು ಪಿ ವೈ ಅಲ್ಲೇ ಸೇವ್ ಆಗುತ್ತೆ. ಮೇಕ್ ಶೂರ್ ಇಟ್ ಇಸ್ .py ಎಕ್ಸ್ಟೆನ್ಷನ್, ರೈಟ್. ಸೇವ್ ಅಂತ ಕೊಡಿ, ರೈಟ್. ಈಗ run the module. See, sum of A and B is 30. Here also it's sum of A and B is 30, right? So this is what interactive mode and script mode. ಈಗ ನಿಮಗೆ ಯೋಚನೆ ಆಗ್ಬೋದು, ನಾವು ಇಂಟ್ರಾಕ್ಟಿವ್ ಮೋಡಲ್ಲೇ ಎಲ್ಲ ಮಾಡ್ಬೋದಲ್ಲ, ಸ್ಕ್ರಿಪ್ಟ್ ಮೋಡ್ ಯಾಕೆ ಅಂತ ಅಲ್ವಾ? ಸೊ ಸ್ಕ್ರಿಪ್ಟ್ ಮೋಡ್ ಯಾಕೆ? ಈಗ ಇಂಟ್ರಾಕ್ಟಿವ್ ಮೋಡಲ್ಲಿ ನಾವು ಏನು ಮಾಡ್ತೀವಿ, ಒನ್ ಲೈನ್ ಅಟ್ ಎ ಟೈಮ್, ಒಂದೇ ಲೈನ್ ಅಟ್ ಎ ಟೈಮ್ ನೀವು ಪ್ರಿಂಟ್ ಮಾಡೋಕ್ಕಾಗೋದು. ಸೊ ಔಟ್ಪುಟ್ಟು ಇಮಿಡಿಯೇಟಾಗಿ ಸಿಕ್ಬಿಡುತ್ತೆ. ಅದು ಬರೀ ಲರ್ನಿಂಗಿಗೆ ಮತ್ತು ಸ್ಮಾಲ್ ಕೈಂಡ್ ಆಫ್ ಕೋಡ್ಸಿಗೆ ಹೆಲ್ಪ್ ಆಗುತ್ತೆ ಅಷ್ಟೇ. ಬಟ್ ಸ್ಕ್ರಿಪ್ಟ್ ಮೋಡ್ ಮಲ್ಟಿಪಲ್ ಲೈನ್ಸ್ ಆಫ್ ಕೋಡ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅಂದರೆ ಮಲ್ಟಿಪಲ್ ಲೈನ್ಸ್ ಆಫ್ ಕೋಡ್ನ ಬರಿತೀವಿ, ಪ್ರೋಗ್ರಾಮ್ನ ಸೇವ್ ಮಾಡ್ತೀವಿ ಆ್ಯಂಡ್ ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ. ಆ್ಯಂಡ್ ಇಂಟ್ರಾಕ್ಟಿವ್ ಮೋಡಲ್ಲಿ ನಾವು ಈಗ ಕ್ಲೋಸ್ ಮಾಡಿಬಿಟ್ವಿ ಅಂದ್ಕೊಳ್ಳಿ, ಓಕೆನಾ? ಕ್ಲೋಸ್ ಮಾಡಿಬಿಟ್ರೆ ಇಂಟ್ರಾಕ್ಟಿವ್ ಮೋಡಲ್ಲಿ ನೀನು ಏನು ಕೋಡ್ ಬರ್ತಿರ್ತಿ ಎಲ್ಲ ಎರೇಸ್ ಆಗಿಬಿಡುತ್ತೆ. ಇಲ್ಲಾಂದರೆ ಚಾರ್ಜ್ ಇಲ್ದಿರ ಲ್ಯಾಪ್ಟಾಪ್ ಆರ್ ಕಂಪ್ಯೂಟರ್ ಶಟ್ ಡೌನ್ ಆಗೋಯ್ತು, ರೈಟ್? ಲ್ಯಾಪ್ಟಾಪ್ ಶಟ್ ಡೌನ್ ಆಗೋಯ್ತು. ಸೊ ಆಗ ಎಲ್ಲ ಕೋಡ್ ಹೋಗ್ಬಿಡುತ್ತೆ. ಸೊ ನೀನು ಸೇವ್ ಮಾಡಿದ್ರು ಒಂದೇ, ಮಾಡಿಲ್ಲ ಅಂದರೂ ಒಂದೇ ಇಂಟ್ರಾಕ್ಟಿವ್ ಮೋಡಲ್ಲಿ, ರೈಟ್? ಬಿಕಾಸ್ ಎಲ್ಲ ಹೋಗ್ಬಿಡುತ್ತೆ. ಬಟ್ ಅದೇ ಸ್ಕ್ರಿಪ್ಟ್ ಮೋಡಲ್ಲಿ ನ್ಯೂ ಫೈಲ್ ಹೋಗಿ ಪ್ರೋಗ್ರಾಮ್ನ ಟೈಪ್ ಮಾಡಿ ಸೇವ್ ಮಾಡಿದಾಗ ನಿನ್ನ ಲ್ಯಾಪ್ಟಾಪ್ ಶಟ್ ಡೌನ್ ಆಗಿ ಸಡನ್ನಾಗಿ ಶಟ್ ಡೌನ್ ಆದರೆ, ಅವ್ರ ಕಂಪ್ಯೂಟರ್ ಸಡನ್ನಾಗಿ ಅಪ್ಡೇಟ್ ಆಗೋಕ್ಕೆ ಸ್ಟಾರ್ಟ್ ಆದರೆ ಏನೂ ಎರೇಸ್ ಆಗಲ್ಲ, ಬಿಕಾಸ್ ನಿನ್ನ ಫೈಲ್ ಸೇವ್ ಆಗಿರುತ್ತೆ, ರೈಟ್? ಸೊ ದಿಸ್ ಈಸ್ ವಾಟ್ ಇಂಟ್ರಾಕ್ಟಿವ್ ಮೋಡ್ ಆ್ಯಂಡ್ ದ ಸ್ಕ್ರಿಪ್ಟ್ ಮೋಡ್. ಯಾ, ಸೊ ಇವತ್ತೇನೇನು ಕಲ್ತ್ವಿ? ಬೇಸಿಕ್ ಟರ್ಮಿನಾಲಜೀಸ್ನ ಕಲ್ತ್ವಿ, ಕರೆಕ್ಟ್? ವಾಟ್ ಈಸ್ ಪೈಥಾನ್ ಅಂತ ಕಲ್ತ್ವಿ. ಆ್ಯಂಡ್ ಆಲ್ಸೋ I forgot to mention, Python was introduced in the year of 1991 by Guido Rossum, right? ಇದನ್ನು ನೆನ್ಪಿಟ್ಕೊಂಡಿರಿ. ಸೊ ಯಾ, ಕೀ ಟೇಕ್ಅವೇಸ್ ಏನು ತಗೊಂಡ್ವಿ? ವಾಟ್ ಈಸ್ ಪೈಥಾನ್, ಹೂ ಇಂಟ್ರೊಡ್ಯೂಸ್ಡ್ ಪೈಥಾನ್, what are the features of Python, and what's the working of Python, what are the execution modes. There are two ways to execute a Python program, that is interactive mode and script mode. So yeah, ಇವತ್ತಿಗೆ ಇಷ್ಟು ಸಾಕು. ಆ್ಯಂಡ್ ನಾಳೆ ಕ್ಲಾಸಲ್ಲಿ ನೆಕ್ಸ್ಟ್ ಟಾಪಿಕ್ಸ್ನ ಕವರ್ ಮಾಡೋಣ, ರೈಟ್? ಥ್ಯಾಂಕ್ ಯು.